ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎಸ್, ನಿಮಗೊಂದು ಕೊನೆ ಪ್ರಶ್ನೆ ಅಲ್ಲ, ಇತ್ತೀಚಿನ ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ, ಬದಲಾವಣೆ ಏನಾಗಿದೆ ಅಂತ ಹೇಳಿದ್ರೆ, ರೈತನಿಗೆ ಹೆಣ್ಣು ಕೊಡೋದಿಲ್ಲ ಅಂತ. ಈಗ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೀರಿ, ನೀವು ರೈತನ ಮದುವೆ ಆಗಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲು ಯಾವುದೋ ಬೇರೆ ಕಡೆ ಯಾರ್ದೋ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡೋದಕ್ಕಿಂತ ನನ್ನ ಗಂಡ ಯಾರ್ದೋ ಅವನದೇ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ತಕ್ಕ ಮಟ್ಟಿಗೆ ಆದಾಯ ಬರ್ತಿದೆ ಅಂದ್ರೆ ಖಂಡಿತವಾಗ್ಲೂ ಒಪ್ಕೋತೀನಿ. ಇದು ಹೇಗ್ ನಡೀತಿದೆ ಅಂದ್ರೆ, ಯಾರೋ ಒಬ್ಬ ಏನೋ ಟೆಕ್ನಿಕಲ್ ಆಗಿ ಡೆವಲಪ್ ಮಾಡ್ತಾ ಇದ್ದಾನೆ, ಅಲ್ಲಿ ಯಾರೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಹೋಗ್ತಿರೋದಕ್ಕೆ ತಪ್ಪು ಅಂತ ಹೇಳ್ತೀನಿ. ರೈತನ ಮದುವೆ ಆಗೋದಕ್ಕೆ ಒಪ್ಪದಂತ ಯುವತಿಯರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಮೊದಲಿಗೆ ನಿಮಗೆ ಏನ್ ಬೇಕು ಅಂತ ನೀವು ತಿಳ್ಕೊಳ್ಳಿ. ನಿಮ್ಮ ತಂದೆಯವರು, ನಿಮ್ಮ ಮುತ್ತಾತಂದಿರು ಬಂದಿರೋ ಅಂತ ದಾರಿನ ಫಸ್ಟ್ ಮುಂದಕ್ಕೆ ನಡೆಸಿದ್ರೆ ನೀವು ಮೊದಲು ಕಲೀರಿ ಅಂತ ಹೇಳ್ತೀನಿ. ಓಕೆ. ಹಾಗೆ ಮಂಜುನಾಥ್ ಅವರಿಗೆ ಕೊಡಿ, ಮಾತನಾಡ್ಸೋಣ. ಮಂಜು ಅವರಿಗೆ ಸರ್, ಈಗ ಈ ವಿಚಾರಗಳಿದ್ದಾವಲ್ಲ ನೋಡಿ, ಒಬ್ಬ ಯುವತಿ ಬಂದು ಇಷ್ಟು ದಿಟ್ಟವಾಗಿ ಧೈರ್ಯವಾಗಿ ಮಾತನಾಡ್ತಾ ಇದ್ದಾಳೆ, ನಾನು ಕೂಡ ಎಜುಕೇಟೆಡ್ ಆಗಿದ್ದೀನಿ, ನಮ್ಮ ತಂದೆ ನಮ್ಮನ್ನು ಇಷ್ಟು ಬೆಳೆಸಿದ್ದಾರೆ, ಓದಿಸಿದ್ದಾರೆ ಅಂತ. ರೈತರಿಗೆ ಇಷ್ಟೆಲ್ಲ ಸಾಧ್ಯ ಇರಬೇಕಾದ್ರೆ ಇದನ್ನು ಸಿಟಿ ಮಾಡಿನೇ ನಾನು ಬದಲಾವಣೆ ಮಾಡ್ತೀನಿ ಅನ್ನೋ ಹಠ ಯಾಕೆ ಅಂತ? ಮಂಜುನಾಥ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟೊಂದು ಹಳ್ಳಿಯಲ್ಲಿದ್ದು ಕೂಡ ಎಜುಕೇಟೆಡ್ ಆಗಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ IAS IPS ಅಧಿಕಾರಿಗಳು ಕೂಡ ರೈತರ ಮಕ್ಕಳೇ ಅನೇಕರಾಗಿದ್ದಾರೆ. ಆದರೆ ರೈತರನ್ನು ಕಡೆಗಣಿಸಿ ನಾನು ಟೌನ್ಶಿಪ್ ಮಾಡಿಬಿಡ್ತೀನಿ, ಪರಿಹಾರ ಕೊಟ್ಬಿಡ್ತೀನಿ ಅಂತ ಆಸೆ ಆಮಿಷ ಒಡ್ಡೋದು ಯಾಕೆ ಅಂತ? ಎಸ್, ಸುಮಾ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ. ನೋಡಿ, ನಿಮ್ಮೂರಿನ ನಿಮ್ಮ ಗ್ರಾಮದ ಒಬ್ಬ ಹುಡುಗಿ ಯುವತಿ ಹೇಳ್ತಾ ಇದ್ಲು, ಇಂಥದ್ದೊಂದು ಧೈರ್ಯವಂತಿಕೆ, ಇಂಥದ್ದೊಂದು ಮನಸ್ಥಿತಿ ಬಂದರೆ ಸ್ವಾಭಿಮಾನ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ. ಹೌದು ಸರ್, ನಮ್ಮನೆಯಲ್ಲೂ ಇಂಜಿನಿಯರ್ ಮಾಡ್ತಾ ಇದ್ದ ನನ್ನ ಮಗ, ನನ್ನ ಮಗಳು BCom ಮಾಡ್ತಾ ಇದ್ದಾಳೆ. ನಾವು ತಕ್ಕ ಮಟ್ಟಿಗೆ ನಾವು ವಿದ್ಯಾಭ್ಯಾಸ ಕೊಡದೆ ಅವಿದ್ಯಾವಂತರನ್ನ ಏನ್ ಮಾಡ್ತಾ ಇಲ್ಲ. ರೈತರ ಮಕ್ಳೇನು ಓದ್ತಾ ಇಲ್ವಾ? ಡಾಕ್ಟರ್ ಮಾಡಿಲ್ವಾ? ಇಂಜಿನಿಯರ್ ಮಾಡಿಲ್ವಾ? ಯಾವ ಕೆಲಸ ಇಲ್ಲ ಸರ್ ರೈತರ ಮಕ್ಳು. ಹಂಗ ರೈತರ ಮಕ್ಳು ಓದ್ಬಾರ್ದಾ? ಇವ್ರು ಕೊಟ್ಟೆ ಡೆವಲಪ್ ಇಂದಾನೇ ಇಂಪ್ರೂವ್ಮೆಂಟ್ ಆಗ್ತೀವ ನಾವು ಸ್ವಾವಲಂಬಿಗಳಾಗಿ ನಮ್ಮ ಮಕ್ಳು ನಡೆಸ್ಕೊಂಡು ನಾವು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಿದೀವಲ್ಲ ಸರ್. ಇವ್ರು ಹೇಳ್ತಾರೆ, ಸರ್ಕಾರ ಹೇಳುತ್ತೆ ನಾವು ಪರಿಹಾರ ಕೊಡ್ತೀವಿ, ಒಂದೊಂದು ಮರಕ್ಕೂ ಕೂಡ ಲೆಕ್ಕ ಹಾಕ್ತೀವಿ ನಾವು. ತೆಂಗಿನ ಮರ ಇದ್ರೆ ಎಷ್ಟು, ಬಾಳೆ ಮರ ಇದ್ರೆ ಎಷ್ಟು, ಮಾವಿನ ಮರ ಇದ್ರೆ ಎಷ್ಟು. ಅವ್ರೊಂದೊಂದು ತೆಂಗಿನ ಮರಕ್ಕೂ ಪರಿಹಾರ ಕೊಡ್ತಿದಾರಲ್ವಾ. ಬೆಂಗಳೂರಲ್ಲಿ ಇವಾಗ ರಾಜ್ಯ ಸರ್ಕಾರ ಸಸಿಗಳ ನೆಡೋ ಕಾರ್ಯಕ್ರಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆಯಲ್ವಾ. ಸಸಿ ನೆಡಕ್ ಒಂದು ಸಸಿ ನೆಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ನಾವಂತ ಫಸಲು ಕೊಡುವಂತ ಮರ ಗಿಡಗಳನ್ನ ಬೆಳೆಸಿದೀವಿ, ಅವ್ನ ಕಡಿಯಕ್ ಏನು ಅನ್ಸಲ್ವಾ? ಇವಾಗ ಯಾವ್ದೇ ರೀತಿ ತೊಂದರೆ ಆಗಲ್ವಾ? ಸುತ್ತಮುತ್ತ ಫ್ಯಾಕ್ಟ್ರಿಗಳು ಅವು ಇವು ಮಾಡಿದ್ರೆ ಆಮ್ಲಜನಕದ ತೊಂದರೆ ಆಗಲ್ವಾ? ಅವಾಗ ಕೊರೋನಾ ಟೈಮಲ್ಲಿ ಸಿಟಿಯಿಂದ ಎಲ್ಲ ಹಳ್ಳಿಗೆ ಬಂದು ಸೇರ್ಕೊಂಡ್ರು. ಇವಾಗ ನಾವೆಲ್ಗೆ ಹೋಗೋದು ಸರ್? ನಮ್ ಜೀವನನೂ ಇರಲ್ಲ, ಏನೂ ಇರಲ್ಲ, ನಾವೆಲ್ಲ ಹೋಗೋದು ಅವಾಗ? ಸೊ ಆಕಾಶದಲ್ಲಿ ಎಷ್ಟೇ ಎತ್ತರಕ್ಕೆ ಪಕ್ಷಿ ಹಾರಾಡಿದ್ರು ಕೂಡ ನೆಲಕ್ಕೆ ಬರ್ಲೇಬೇಕು. ಅದೇ ಸರ್, ಇವಾಗ ನಮ್ನ ಮರಣ ಶಾಸನ ಬರ್ದ್ಬಿಟ್ಟಿವ್ರು ನಮ್ನ A1 ಸಿಟಿ ಮಾಡ್ತಾ ಇದಾರೆ. ನಮ್ ರೈತರನ್ನ ಮರಣ ಶಾಸನ ಬರ್ದ್ಬಿಟ್ಟು A1 ಸಿಟಿ ಮಾಡ್ತಾ ಇದಾರೆ ಸರ್. ಓಕೆ, ಉಮೇಶ್ ಗೌಡ್ರೆ, ಎಲ್ಲ ಆಯಾಮಗಳಲ್ಲೂ ಕೂಡ ನೋಡ್ತಾ ಇದ್ರಿ. ಬಟ್ ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ರೈತರ ಬದುಕು ಸುಧಾರಣೆಗೂ ಕೂಡ ಯೋಚನೆ ಮಾಡಬೇಕಲ್ಲ ಅಂಥೇಳಿ. ಯಾಕಂದರೆ ಇವತ್ತಿಗೆ ಸರಿಯಾದ ರೀತಿಯಲ್ಲಿ ಮಳೆ ಆಧಾರಿತ ಭೂಮಿ ಅಲ್ಲದಿದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ಗೊಬ್ಬರ ಸಿಗೋದಿಲ್ಲ, ಬಿತ್ತನೆ ಬೀಜ ಸಿಗೋದಿಲ್ಲ, ಎಲ್ಲವೂ ಕೂಡ ಬೆಳೆದು ಅಚ್ಚುಕಟ್ಟಾಗಿ ಬೆಳೆದು ಮಾರ್ಕೆಟಿಗೆ ತರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಸಿಗೋದಿಲ್ಲ. ಎಷ್ಟೋ ಟೊಮಾಟೋನೋ ತರಕಾರಿನೋ ಬೀದಿಗೆ ಎಷ್ಟು ಹೋಗ್ತಾರೆ, ಯಾಕಂದರೆ ಅವರ ಬಿತ್ತಿ ಉತ್ತಿ ಮಾಡಿದಂಥ ಆ ಖರ್ಚು ಕೂಡ ಅವ್ರಿಗೆ ಸಿಗೋದಿಲ್ಲ ಅಂತ. ಸರ್, ಈ ಮಾತನ್ನು ನಮ್ಮ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೇಳ್ತಾ ಇರೋರು. ನಾನು ರೈತ ಆಗಿದ್ನಪ್ಪ, ನೀವು ವ್ಯವಸಾಯ ಕೆಲಸವನ್ನು ಮಾಡಬೇಡಿ, ಇದ್ರ ಜೊತೆಗೆ ನೀವು ಬೇರೆ ಬೇರೆ ಉನ್ನತ ವ್ಯಾಸಂಗವನ್ನು ಮಾಡಿ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ. ಯಾಕೆಂದ್ರೆ ಕಷ್ಟ ಇತ್ತು. ಯಾಕೆಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ಡ್ರೈ ಲ್ಯಾಂಡ್ ಸರ್ ಅದು. ಬಹುಶಃ ಅಲ್ಲಿಂದ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಬೋರ್ವೆಲ್ ಮೇಲೆ ಆಶ್ರಯ ಪಡ್ಕೊಳ್ಳೋಂಥದ್ದು, ನಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲದೆ ಇರೋದು, ಸೂಕ್ತ ಮಾರುಕಟ್ಟೆ ಇಲ್ಲದೆ ಇರೋದು, ಇದ್ರ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡ್ಬೇಕು ಸರ್. ಏನು ರೈತನಿಗೆ ಯಾವ ಬೆಳೆಯನ್ನು ಕೊಡಬೇಕು, ವೈಜ್ಞಾನಿಕವಾದ ಬೆಳೆಗಳನ್ನ. ಅದು ನಮ್ಮ ನಾಯಕರಾದ ಕುಮಾರಣ್ಣವರು ಇಸ್ರೇಲ್ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಾವು ರೈತರನ್ನ ತರಬೇಕು, ಮುಂದಕ್ಕೆ ತರಬೇಕು ಅಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು. ಈ ಸರ್ಕಾರ ನಾನು ಹೇಳ್ತಾ ಇದ್ದಾರೆ, ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎಲ್ಲ ಒಂದ್ ಕಡೆ ಗನ್ ಪಾಯಿಂಟ್ ಇಟ್ಟು ಆ ಬಿಡದೆ ರೈತರನ್ನ ಒಕ್ಕಲೆಬ್ಸಂತ ಕೆಲಸವನ್ನು ಮಾಡ್ತಾ ಇತ್ತು. ಗನ್ ಪಾಯಿಂಟ್ ಇನ್ ಸೆನ್ಸ್ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದು. 144 ಸೆಕ್ಷನ್ ಜಾರಿಗೆ ಹಾಕಿ ಅಲ್ಲಿ ಅಧಿಕಾರಿಗಳ ಸಭೆ ನಡೆಸಿ
ಅಲ್ಲಿ ನೀವು ಅಭಿಪ್ರಾಯನ ವ್ಯಕ್ತಪಡಿಸಬೇಕು ಅಂತ ಈ ಥರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು. ಎರಡನೇದು, ಬಿಡದಿ ಏನು ಮತ್ತೆ ಬೆಂಗಳೂರು ಏನು ದೂರ ಇಲ್ಲ ಸರ್. ನಾವೀಗ ಅಲ್ಲಿ 100-150 ಕಿಲೋಮೀಟರಿಂದ ಬೆಂಗಳೂರಿಗೆ ಬರ್ತಾರೆ, 600 ಕಿಲೋಮೀಟರಿಂದ ಬೆಂಗಳೂರಲ್ಲಿ ಬಂದು ಬದುಕನ್ನು ಕಟ್ಕೋತಾರೆ. 30 ಕಿಲೋಮೀಟರ್ ಇರೋರು ರೈತಾಪಿ ಮಕ್ಕಳು ಬದುಕು ಕಟ್ಕೊಳ್ಳಲ್ವಾ? ಅವ್ರು ಹೇಳಿದ್ರು, ನಮ್ಮ ಸಹೋದರಿ ಅವ್ರ ಮಗ ಇಂಜಿನಿಯರ್ ಅಂತೆ, ಅಲ್ಲೊಬ್ಬ ಇಂಜಿನಿಯರ್ ಹೆಣ್ಮಗಳು ಹೇಳಿದ್ದು, ನಾವು ಇಂಜಿನಿಯರಿಂಗ್ ಹೋಗ್ತಾ ಇದ್ದೀವಿ ಸರ್ ಅಂತ. ನಿಮ್ಗೆ ಇನ್ನೊಂದು ವಿಶೇಷ ಏನಂದ್ರೆ ಸರ್, ಒಂದು ಗ್ರಾಮ ಅಂತಂದ್ರೆ, ಒಂದು ಊರು ಅಂತಂದ್ರೆ ಕೇವಲ ನಾವಷ್ಟಿರಕ್ಕಲ್ಲ ಸರ್, ಸತ್ತು ಸಮಾಧಿ ಆಗಿರುವಂತ ನಮ್ಮ ತಲೆತಲಾಂತರದಿಂದ ಮಣ್ಣಲ್ಲಿ ಮಲಗಿರುವಂತ ಸೆಂಟಿಮೆಂಟ್, ಭಾವನಾತ್ಮಕ ಸಂಬಂಧ, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಮುತ್ತಾಂತರ ಸಮಾಧಿಗಳಿದ್ದಾವೆ. ಅಲ್ಲಿ ಟೌನ್ಶಿಪ್ ಮಾಡ್ತಾರೆ ಅಂತಂದ್ರೆ ಇಡೀ ನಮ್ಮ ಬದುಕಲ್ಲಿ ಮುಗಿದೋಯ್ತು. ನಮ್ಮ ಇತಿಹಾಸವನ್ನು ಹೇಳಲಿಕ್ಕೆ ಮುಳುಗೋಯ್ತು ಸರ್. ನಾವು ಮುಂದಿನ ಊರಿಗೆ ಯಾವ್ದಾರು ಒಂದು ಊರಿಗೆ ಹೋದ್ರೆ ನೀವು ನೋಡಿದ್ದೀರಾ, ಅನೇಕ ಕಡೆ ಈ ಕಾವೇರಿ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ, ತುಂಗಭದ್ರಾ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ, ಹೇಮಾವತಿ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ ಅಲ್ಲಿನ ಜನರ ಒಕ್ಕಲೆಬ್ಸಿದ್ದಾರೆ, ಬೇರೆ ಊರಿಗೆ ಜಮೀನು ಕೊಟ್ಟಿದ್ದಾರೆ. ಅವರೆಲ್ಲ ಒಂದ್ ಕಡೆ ಇವತ್ತು ಆ ದೇವಸ್ಥಾನದ ಸಂಬಂಧಗಳು, ಆ ಊರಿನ ಸಂಬಂಧಗಳು ಇನ್ನೂ ಮರೆಯಕ್ಕಾಯ್ತಾ ಇಲ್ಲ. ನಾನು ಹೇಳ್ದೆ, ಈಗ ಬೇರೆ ನೀವು ಆಲ್ಟರೇಟ್ ಮಾಡ್ಬೋದು, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ ಚೇಂಜ್ ಮಾಡ್ಬೋದು, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ಬೋದು, ನಾವು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ಹೋಗ್ಬೋದು. ಆದ್ರೆ ರೈತ ಏನಾದ್ರು ಒಕ್ಕಲೆಬ್ಬಿಸ್ತಿದ್ರೆ ಅವ್ನು ಬದುಕೋದು ಕಟ್ಕೊಳ್ಳೋದು ಕಷ್ಟ. ಇನ್ನೊಂದು ವಿಶೇಷವಾಗಿ ಏನು ಅಂತಂದ್ರೆ ಸರ್, ಅಲ್ಲ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತ. ಈಗ ನೀವು ಎಲ್ಲವನ್ನು ಬೆಳಿಬಹುದು, ರೈತರು ಈಗ ಬೆಳೆ ಕೊಡ್ತಾ ಇದ್ದಾರೆ, ಸಂಪತ್ ಭರಿತವಾದ ಹಾಲನ್ನು ಕೊಡ್ತಾ ಇದ್ದಾರೆ, ಹಣ್ಣನ್ನು ಕೊಡ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕು ಮೂಲಭೂತ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಒಕ್ಕಲೆಬ್ಬಿಸ್ಬಿಟ್ಟು ನೀವು ಅಲ್ಲಿ ಟೌನ್ಶಿಪ್ ಮಾಡೋಂಥದ್ದು ನಿಜವಾಗ್ಲೂ ನ್ಯಾಯ ಅಲ್ಲ. ಒಂದು ವೇಳೆ ಏನಾದ್ರು ಇದು ನ್ಯಾಯಾಲಯಕ್ಕೆ ಏನಾದ್ರು ಈ ನೋಟಿಫಿಕೇಶನ್ ನಮ್ಮ ರೈತರುಗಳು ಪ್ರಶ್ನೆ ಮಾಡಿದ್ದೆ, ಅದರಲ್ಲಿ ಖಂಡಿತ ಇದರಲ್ಲಿ ನ್ಯಾಯಾಲಯದಲ್ಲಿ ಅವರಿಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಾನು ವಕೀಲನಾಗಿ ಹೇಳ್ತಾ ಇದ್ದೀನಿ ಸರ್. ಡಿಬೇಟ್ ಮುಂದುವರಿಯುತ್ತೆ, ಬ್ರೇಕ್ ಆದ್ಮೇಲೆ.